ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರದ ಅವೈಜ್ಞಾನಿಕ ಯೋಜನೆಗಳಿಂದ ಭೂ ಸಂಪತ್ತು ನಾಶವಾಗುತ್ತಿದೆ ಎಂದು ಹುಕ್ಕೇರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಹೇಳಿದರು. ಹುಕ್ಕೇರಿ ನಗರದಲ್ಲಿ ಕೃಷಿ ಇಲಾಖೆ ಮತ್ತು ತಾಲೂಕಾ ಕಾನೂನು ಸೇವಾ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘದ ಆಶ್ರಯದಲ್ಲಿ ಜರುಗಿದ ವಿಶ್ವ ಭೂ ದಿನಾಚರಣೆಯನ್ನು ಸಿವಿಲ್ ನ್ಯಾಯಾಧೀಶ ಸಿ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಸಹಾಯಕ ಕೃಷಿ ನಿರ್ದೇಶಕ ಆರ್.ಬಿ. ನಾಯ್ಕರ್ ಮಾತನಾಡಿ, ಇತ್ತೀಚೆಗೆ ತಾಂತ್ರಿಕತೆ ಮತ್ತು ವೈಜ್ಞಾನಿಕ ಕ್ರಾಂತಿಯಿಂದಾಗಿ ಫಲವತ್ತಾದ ಭೂಮಿಯನ್ನು ಮಲಿನ ಮಾಡುತ್ತಿದ್ದೇವೆ. ಇದರಿಂದ ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿ ನೀಡಲು ಸಾಧ್ಯವಾಗುವುದಿಲ್ಲ. ಕಾರಣ ರೈತರು ಭೂಮಿಯನ್ನು ಕಾಪಾಡುವುದರ ಜೊತೆಗೆ ನೀರು, ಗಾಳಿ, ಸಸ್ಯ ಸಂಪತ್ತು ನಾಶವಾಗದಂತೆ ಕ್ರಮ ಜರುಗಿಸಬೇಕು ಎಂದರು. ಇದು ನಾವು ತಡೆದೇ ಇದ್ರೆ ನಮ್ಮ ಮನುಷ್ಯ ಸಂತತಿ ಮುಂದುವರಿಯುವುದು ಕಷ್ಟ. ನಾವು ಬರೀ ಮನುಷ್ಯ ಸಂತತಿ ಅಷ್ಟಲ್ಲ, ಬೇರೆ ಪ್ರಾಣಿಗಳು, ಪಕ್ಷಿಗಳು, ಗಿಡ ಸಂಪತ್ತು ಮತ್ತು ಸೂಕ್ಷ್ಮಾಣು ಜೀವಿಗಳು ಸಹಿತ ಬದುಕೋದು ಕಷ್ಟ ಆಗತ್ತೆ. ನಾವು ಏನು ಮಾಡಬೇಕು? ಇವುಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಏನೇನು ಕ್ರಮ ಕೈಗೊಳ್ಳಬೇಕು? ನಾವು ರೈತರಾಗಿ ನಾವು ಏನು ಮಾಡ್ಬೋದು? ಇದನ್ನು ನಾವು ಚಿಂತನೆ ಮಾಡಬೇಕು. ವೇದಿಕೆ ಮೇಲೆ ತಹಶೀಲ್ದಾರ್ ಮಂಜುಳಾ ನಾಯ್ಕ್, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕಾಡಪ್ಪ ಕುರ್ಬೇಟ್, ಉಪಾಧ್ಯಕ್ಷ ಬಿ.ಎಂ. ಜಿಂಡ್ರಾಳೆ, ಶಿವಾನಂದ್ ಕಾಮತ್, ಸಮೀರ್ ಲೋಕಾಪುರೆ, ಪುರುಷೋತ್ತಮ್, ಎ.ಬಿ. ಕುಲಕರ್ಣಿ, ಎಸ್.ಜೆ. ನದಾಫ್, ಎ.ಸಿ. ಕರೋಶಿ ಉಪಸ್ಥಿತರಿದ್ದರು. ಹಿರಿಯ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಮಾತನಾಡಿ, ನಮ್ಮ ಸರ್ಕಾರದ ಹಲವಾರು ಅವೈಜ್ಞಾನಿಕ ಯೋಜನೆಗಳಿಂದ ಪರಿಸರದ ಜೊತೆಗೆ ವಾಯು ಮಾಲಿನ್ಯಗಳಿಂದ ದುಷ್ಪರಿಣಾಮಗಳು ಜರುಗುತ್ತಿವೆ. ನೂತನ ರಸ್ತೆ ನಿರ್ಮಾಣ ಮಾಡುವಾಗ 1 ಗಿಡ ಕಡಿದರೆ ಮತ್ತೊಂದು ಸ್ಥಳದಲ್ಲಿ 10 ಸಸಿ ನೆಡುವ ಕಾರ್ಯವಾಗಬೇಕು ಎಂದರು. ಯಾಕೆ ನಾವು ಈ ಪರಿಸ್ಥಿತಿ ಬಂದವೆಂದ್ರೆ ಮನುಷ್ಯನ ಅತಿಯಾದ ಆಸೆ ಮತ್ತು ಸರ್ಕಾರಗಳ ಅನ್ಸೈಂಟಿಫಿಕ್ ಯೋಜನೆಗಳು. ಒಂದು ಉದಾಹರಣೆ ಹೇಳ್ತೇನೆ. ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಿರ್ತಾರ, ಇಲ್ಲಿ ಹೈವೇ ಮಾಡಾತಾರೆ. ಈಗ ನಮ್ಮ ಸರ್ಕಾರದ ಇಲಾಖೆಗಳು ರೋಡ್ ಅಗಲ ಮಾಡಲಿ, ಡೆವಲಪ್ಮೆಂಟ್ ಮಾಡಲಿ, ನಮ್ದು ಏನು ತಕರಾರಿಲ್ಲ. ಆದ್ರೆ ಆ ಒಂದು ಡೆವಲಪ್ಮೆಂಟ್ ಮಾಡೋ ಹೊತ್ತಿನಾಗ ಅವರೊಂದು ಕಂಡೀಷನ್ ಹಾಕ್ಬೇಕು, ನೀವು 1 ಗಿಡ ಕಳೆದ್ರೆ 10 ಗಿಡ ಹಚ್ಬೇಕು ಅಲ್ಲಿ ಅಂತಂದು. ಇಂತಹ ಒಂದು ಕಾರ್ಯಕ್ರಮಗಳು, ಯೋಜನೆಗಳು ಮತ್ತು ಸರ್ಕಾರದ ದೃಢ ನಿರ್ಧಾರ ಬಂದಾಗ ಮಾತ್ರ ನಾವು ಭೂಮಿ, ಗಾಳಿ, ನೀರು ಇಂಥವನ್ನ ಕಾಪಾಡಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನೀವು ಗಿಡ ಕಳ್ಕೊಂತ ಹೋದಂಗ ನಮ್ಮ ಸರ್ ಹೇಳಿದ್ರಿ, ಈಗ ಗ್ಲೋಬಲ್ ವಾರ್ಮಿಂಗ್ ಹೆಂಗಿದೆ ಅಂತಂದು. ನೀವು ಒಂದು ವಿಚಾರ ಹೇಳ್ತೇನೆ ನಾನು ನಿಮ್ಗೆ. ಈಗ ನಮ್ಮ ಮೇಡಮ್ ಹೇಳಿದ್ರೆ 40ರಿಂದ 43 ಡಿಗ್ರಿ ಸೆಲ್ಸಿಯಸ್ ಇದೆ ಇವತ್ತು. ಈ 55ರಿಂದ 60 ಡಿಗ್ರಿ ಸೆಲ್ಸಿಯಸ್ ಆದ್ರೆ ತನ್ನಷ್ಟು ಸ್ಥಾನ ಬೆಂಕಿ ಹತ್ಬಿಡುತ್ತೆ. ಒಣ ಹುಲ್ಲು, ಅರಿಬಿ ಇವೆಲ್ಲ. ಅವಾಗ ಮನುಷ್ಯನ ಉಳಿವು ಭೂಮಿ ಮ್ಯಾಗ ಕಷ್ಟ ಆಗತ್ತೆ. ಅದಕ್ಕೆ ನಾವು ಈಗ ಎತ್ತೆಚ್ಕೋಬೇಕು. ಈಗ 43, 44, 50 ಒಳಗೈತಿ. ಈಗ ಎತ್ತೆಚ್ಕೋಬೇಕು. ನಾವು ಈಗ ಹುಷಾರಾಗಬೇಕು. ಏನಂದ್ರೆ ಭೂಮಿ ರಕ್ಷಣೆ, ವಾತಾವರಣ ರಕ್ಷಣೆ ಮಾಡಕ್ಕೆ ನಾವು ಈಗ ಪಣ ತೊಡಬೇಕು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಹಾಗೂ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ, ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.